ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಬಯಾಲಜಿ ಪ್ರಿಪರೇಷನ್ ಚೆನ್ನಾಗಿ ನಡೀತಿದೆ ಅಂತ ಗೊತ್ತಾಯಿತು, ಬಟ್ ದೆನ್ ಫಿಸಿಕ್ಸ್ಗೆ ಗ್ಯಾಪ್ ಕಡಿಮೆ ಇದೆ ಅಲ್ವಾ. ಸೊ ನಾವು ಫಿಸಿಕ್ಸನ್ನು ಸಹ ಇವಾಗಲೇ ಪ್ರಿಪೇರ್ ಸ್ಟಾರ್ಟ್ ಆಗಬೇಕಾಯ್ತಾ. ಸೊ ಏನಕ್ಕೆ ನಾನು ಫಿಸಿಕ್ಸನ್ನು ಎಷ್ಟೊಂದು ಸ್ಟ್ರೆಸ್ ಮಾಡ್ತಿದ್ದೀನಪ್ಪ ಅಂತಂದರೆ, ಈ ಫಿಸಿಕ್ಸು ಕೆಮಿಸ್ಟ್ರಿ ಏನಿದೆ ಇದು ಎರಡಕ್ಕೂ ಬ್ಯಾಲೆನ್ಸಿಂಗ್ ಪಾಯಿಂಟ್. ಲೈಕ್ ಅಂತಂದರೆ ನೀವು ಬಯಾಲಜಿ ಸೆಕ್ಟರ್ಗೆ ಹೋದ್ರೂ ನಿಮ್ಗೆ ಬೇಕು, ಆ್ಯಂಡ್ ನೀವು ಅಕಸ್ಮಾತ್ ಕಂಪ್ಯೂಟರ್ ಸೈನ್ಸ್ ಸೆಕ್ಟರ್ಸ್ ಬೇರೆ ಸೆಕ್ಟರ್ಗೆ ಹೋದ್ರೂ ನಿಮ್ಗೆ ಬೇಕೇ ಬೇಕಾಗುತ್ತೆ. ಇಂಜಿನಿಯರಿಂಗ್ ಸೆಕ್ಟರ್ಗೆ ಹೋದ್ರೂ ನಿಮ್ಗೆ ಬೇಕೇ ಬೇಕಾಗುತ್ತೆ. ಸೊ ಇದು ಎರಡು ಕಡೆ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ತುಂಬ ಸ್ಕೋರ್ ಮಾಡ್ಕೊಳ್ಳೇಬೇಕು ನೀವು. ಕೆಮಿಸ್ಟ್ರಿ ಅಡಲಾಗ್ಬಿಟ್ಟಿದೆ, ಬಟ್ ದೆನ್ ವಿ ಕೆನ್ ನಾಟ್ ಚೇಂಜ್ ಇಟ್. ಬಟ್ ದೆನ್ ಫಿಸಿಕ್ಸಲ್ಲಾದರೂ ಒಳ್ಳೆ ಸ್ಕೋರ್ ಮಾಡ್ಕೊಳ್ಳಿ. ನಿಮಗೆ ಕೆಮಿಸ್ಟ್ರಿ ಏಟ್ ಬಿದ್ದಿದೆ ಅಲ್ವಾ ಅಂತಂದರೆ ಅವರು ಅರ್ಥ ಮಾಡ್ಕೊಂಡಿದ್ದಾರಲ್ವಾ, ಡಿಫಿಕಲ್ಟ್ ಕೊಟ್ಟರೆ ಎಡ್ವರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ 4-5 ಸೆಟ್ ಆಫ್ ಪೇಪರ್ ಇರ್ತವೆ ಆಯಿತಾ. ಅಕಸ್ಮಾತ್ ಯಾವ್ದಾದ್ರು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇದೆ ಅದನ್ನು ರಿಪ್ಲೇಸ್ ಮಾಡಿ ನಿಮಗೆ ಸಿಂಪಲ್ ಆಗಿರೋ ಕ್ವಶನ್ಗಳನ್ನ ಹಾಕಿ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡಿ ಕಳಿಸ್ತೇನೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ಆಮ್ ನಾಟ್ ಶೂರ್ ಅಬೌಟ್ ದಿಸ್ ಥಿಂಗ್. ಆ್ಯಂಡ್ ಅಲ್ಲಿ 4-5 ಸೆಟ್ ಆಫ್ ಪೇಪರ್ ಇರ್ತವೆ, ಅದ್ರಲ್ಲಿ ಯಾವ್ದು ಈಸಿ ಇರ್ತದೆ ಅದನ್ನು ಕೊಡ್ತಾರೆ ಅಂತ ಅನ್ಕೋತೀನಿ ನಾನು ಆಯಿತಾ. ಸೊ ಅಕಸ್ಮಾತ್ ಹಂಗೆ ಕೊಡಲಿ, ನಿಮಗೆ ಕೊಡಲೇಬೇಕು, ಕೊಟ್ಟರೆ ತುಂಬ ಒಳ್ಳೇದಾಯ್ತಾ. ಸೊ ಹಂಗೆ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೆನ್ ನಾನು ಇವತ್ತು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಿಸಿಕ್ಸ್ ಮೇಲೆ, ಅದು ಡೆರಿವೇಷನ್ಸ್ ಆಗಿರುತ್ತೆ. ಆ್ಯಂಡ್ ದೆನ್ ಬಯಾಲಜಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾಳೆ ನಾನು ನಿಮಗೆ ಪೇಪರ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟ್ರಾಟಜಿ ತಿಳಿಸ್ಕೊಡ್ತೀನಿ ಆಯಿತಾ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ಟುಡೇಸ್ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತೀವಪ್ಪ ಅಂತಂದರೆ, ನೋಡಿ ನಿಮ್ಮ ಪಾರ್ಟ್ ಬಿ, ಫಿಸಿಕ್ಸಲ್ಲಿ ಪಾರ್ಟ್ ಬಿ ಏನಿದೆ ಈ ಪಾರ್ಟ್ ಬಿನ ಡಿಸ್ಕಸ್ ಮಾಡ್ತೀವಿ ಆಯಿತಾ. ಸಿಂಪಲ್ ಆಗಿರುತ್ತೆ ಪಾರ್ಟ್ ಬಿ. ಆರಾಮಾಗಿ ನೀವು ನೋಡಿ ಮಂಕುಗಳ ಥರ ಎಲ್ಲ ಚಾಪ್ಟರ್ನೂ ಓದೋ ಅವಶ್ಯಕತೆ ಇಲ್ಲ. ಇವ್ ಗಾಟ್ ಬ್ಲೂ ಪ್ರಿಂಟ್ ಅಲ್ವಾ, ಬ್ಲೂ ಪ್ರಿಂಟ್ ಪ್ರಕಾರ ಆಲ್ಮೋಸ್ಟ್ ರಿಪೀಟ್ ಆಗ್ತಾ ಇದೆ ಕ್ವಶನ್ಸ್ಗಳೆಲ್ಲ. ಸೊ ಆರಾಮ್ ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ಬೋದಾಗಿರುತ್ತೆ ನೀವು. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಹೋಗೋಣ. ಅಕಸ್ಮಾತ್ ಇಲ್ವಾ ತಲೆ ಕೆಡಿಸ್ಕೊಂಬಿಡಿ, ನಾನು ನಿಮ್ಗೆ ಎಕ್ಸ್ಟ್ರಾ ಬ್ಯಾಕಪ್ನು ಕೊಟ್ಟಿರ್ತೀನಿ. ಆ ಬ್ಯಾಕಪ್ ಕ್ವಶನ್ಸ್ ಓದ್ಕೊಂಡಿರಿ, ಅಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ ಔಟ್ ಆಫ್ ಫುಟ್ ಬರುತ್ತೆ ಯಾವ ಸೆಕ್ಷನ್ ಆದ್ರೂ ಆಯಿತು, ಸರಿನಾ. ಸೊ ಈಗ ಪಾರ್ಟ್ ಬಿಯಲ್ಲಿ ಯಾವ್ಯಾವ ಚಾಪ್ಟರ್ನ ಓದಬೇಕು ಆ್ಯಂಡ್ ಎಲ್ಲೆಲ್ಲಿಂದ ಕ್ವಶನ್ಸ್ಗಳು ಬರ್ತಿದ್ದಾವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಕ್ವಶನ್ ಪೇಪರ್ನ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗೋದು ಎಲ್ಲೆಲ್ಲಿಂದ ಬರ್ತಿದೆ ಅಂತ ತಕ್ಷಣ. ನೋಡಿ ಈ ಮಾಡಲ್ ಕ್ವಶನ್ ಪೇಪರಲ್ಲಿ ಬ್ಲೂ ಪ್ರಿಂಟ್ ನೋಡಿದಾಗ ಒಂದು ನಿಮಗೆ ಸೆಕೆಂಡ್ ಚಾಪ್ಟರ್ದು ಬರುತ್ತೆ, ದಟ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಬರ್ತಾ ಹೋಗುತ್ತೆ. ಅದು ಬಿಟ್ಟರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಅದು ಬಿಟ್ಟರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರ್ತಾ ಹೋಗುತ್ತೆ, ಆಮೇಲೆ ಆಲ್ಟರ್ನೇಟಿವ್ ಕರೆಂಟ್, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಅದು ಬಿಟ್ಟರೆ ನಿಮಗೆ ವೇವ್ ಆಪ್ಟಿಕ್ಸ್ ಆ್ಯಂಡ್ ದೆನ್ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯಿಂದ ಬರ್ತಾ ಹೋಗುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಓದಬೇಕಾಗಿರುತ್ತೆ. ಯಾವ್ಯಾವ ಚಾಪ್ಟರ್ನ ಸ್ಕಿಪ್ ಮಾಡ್ಕೋದ್ರೆ ನೋಡ್ಕೊಳ್ಳಿ. ವೈ? ಬಿಕಾಸ್ ಐ ಟೆಲ್ ಯು ದ ರೀಸನ್. ನೋಡಿ ನೀವು ಕರೆಕ್ಟಾಗಿ ಈ ಒಂದು ಸೆಕ್ಷನ್ ಅಬ್ಸರ್ವ್ ಮಾಡಿದ್ರೆ ವಿಲ್ ಬಿ ಹ್ಯಾವಿಂಗ್ 9 ಕ್ವಶನ್ಸ್ ಆಯಿತಾ. 21 29 ಕ್ವಶನ್ಸ್ ನಂಬರ್ ಇರುತ್ತೆ. ದಿಸ್ ಇಸ್ ಯೋರ್ ಪಾರ್ಟ್ ಬಿ. ಸೊ ಇದರಲ್ಲಿ ನೀವು ಬರೀ 5 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ ಆ್ಯಂಡ್ 8 which is equal to 10 ಮಾರ್ಕ್ಸ್. ಸೊ ಯಾವ 5 ಚಾಪ್ಟರ್ನ ಸ್ಪೆಸಿಫಿಕಾಗಿ ಓದ್ಕೋತಾರೆ ಡಿಸೈಡ್ ಮಾಡ್ಕೊಳ್ಳಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಓದ್ತೀರಾ, ಅಥವಾ ಮ್ಯಾಗ್ನೆಟಿಸಮ್ ಓದ್ತೀರಾ, ಅಥವಾ ವೇವ್ ಆಪ್ಟಿಕ್ಸಲ್ಲಿ ಒಂದೇ ಒಂದು ವೇವ್ ಆಪ್ಟಿಕ್ಸ್ ಇರೋದು ಅದು ಓದ್ತೀರಾ, ಇಲ್ಲ ಅಂತ ಆಟಮ್ಸ್ ನ್ಯೂಕ್ಲಿಯರ್ ಅದು ಓದ್ಕೋತೀರಾ, ಏನು ಮಾಡ್ತೀರಾ ನೋಡ್ಕೊಳ್ಳಿ. ಆಟಮ್ಸ್ ನ್ಯೂಕ್ಲಿಯರ್ ಲಾಸ್ಟ್ 2 ಆಗಿರುತ್ತೆ ಆ್ಯಂಡ್ ಈಸಿಗೆ ಬರುತ್ತೆ. ಅದು ನಿಮ್ಮಿಷ್ಟ, ಓದ್ಕೊಳ್ಳೋಂಗಿದ್ರೆ ಓದ್ಕೊಳ್ಳಿ, ಇಲ್ಲ ಅಂತಂದರೆ ಬಿಡ್ಬೋದಾಗಿರುತ್ತೆ. ಬಿಕಾಸ್ ಅಂತ ಏನು ವೆಟೇಜ್ ಇಲ್ಲ ಅದಕ್ಕೆ. 2 ಮಾರ್ಕ್ಸ್ ಅಲ್ಲೇ ಬರ್ತಕ್ಕಂಥದ್ದು. ಸೊ ಈಸಿಗೆ ಬರ್ತವೆ ಕ್ವಶನ್ಸ್ಗಳು, ನೋಡಿ ಇಲ್ಲಿ ಈಸಿಗೆ ಬರ್ತವೆ, ಆರಾಮಾಗಿ ಅಟೆಂಡ್ ಮಾಡ್ಕೊಬಹುದಾಗಿರುತ್ತೆ ಆಯಿತಾ. ಅದು ಬಿಟ್ಟರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಒಂದು 2 ಚಾಪ್ಟರ್ ಅಲ್ಲ 1 ಚಾಪ್ಟರ್ ಬರುತ್ತೆ. ಆಮೇಲೆ ಮ್ಯಾಗ್ನೆಟಿಸಮ್ 2 ಬರುತ್ತೆ ಆಯಿತಾ. ಮ್ಯಾಗ್ನೆಟಿಸಮ್ ಮ್ಯಾಟರ್ ಮತ್ತು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 2 ಬರುತ್ತೆ. ಸೊ ಇಟ್ಸ್ ವೆರಿ ಬಿ ಕೇರ್ಫುಲ್. ಈ ಮ್ಯಾಗ್ನೆಟಿಸಮ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ದ್ಯಾನ್ ಯು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಒಂದು ಬರ್ತಾ ಹೋಗುತ್ತೆ ಆ್ಯಂಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕವರ್ ಮಾಡಿರುತ್ತೆ, ಬಿಕಾಸ್ ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸುತ್ತೆ ನಿಮಗೆ ಅಂತ ಅನ್ಕೋತೀನಿ ಆಯಿತಾ. ಸೊ ನೀವು ಚಾಪ್ಟರ್ಗಳನ್ನ ಚಾಯ್ಸಾಗಿ ಇಟ್ಕೊಬೋದಾಗಿರುತ್ತೆ, ಬಟ್ ಪ್ಲಾನ್ ಅಕಾರ್ಡಿಂಗ್ಲಿ ಆ್ಯಂಡ್ ಎಕ್ಸಿಕ್ಯೂಟ್ ಎಕ್ಸಲೆಂಟ್ಲಿ ಇನ್ ಯೋರ್ ಎಕ್ಸಾಮಿನೇಷನ್. ಸೊ ನಾನು ನಿಮಗೆ PDF ಕರ್ಕೊಂಡು ಹೋಗ್ತೀನಿ, ಕ್ವಶನ್ಸ್ಗಳು ಡಿಸ್ಕಸ್ ಮಾಡೋಣ. ಆದರೆ ಇಲ್ಲ ಅಂತಂದರೆ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದಾಗಿರುತ್ತೆ ಆಯಿತಾ ನೀವು. ಓಕೆ ದಿಸ್ ಇಸ್ ದ PDF ಆ್ಯಂಡ್ ಈ ಒಂದು PDFನ ರೆಫರ್ ಮಾಡಿದ್ರೆ ಸಾಕು ನೀವು. ನೋಡಿ ನಾನು ಆಟಮ್ಸ್ ಮತ್ತು ನ್ಯೂಕ್ಲಿಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರೋಣ ನಿಮಗೆ ಆಯಿತಾ. ಬಿಕಾಸ್ ನಾನು ಅದನ್ನು ಆಪ್ಷನಾಗಿ ಇಟ್ಕೊಂಡಿದ್ದು ಕ್ವಶನ್ ಮಾಡೋಣ ರೆಡಿ ಮಾಡಿಬಿಟ್ಟು ಇದು ಮಾಡಿರೋದು ಅಂತ ತಲೆ ಕೆಡಿಸ್ಕೊಂಬಿಟ್ಟಿದ್ರ ಬಗ್ಗೆ. ಆ್ಯಂಡ್ ಅದು ಬಿಟ್ಟರು ನಾನು ನಿಮಗೆ ಬ್ಯಾಕಪ್ ಕೊಟ್ಟಿದ್ದೀನಿ ಆಯಿತಾ. ಅದ್ರಲ್ಲಿ ಸಿಂಪಲ್ ಕ್ವಶನ್ ಬರ್ತವೆ, ನಿಮ್ಮ ಹತ್ರ ನೋಟ್ಸ್ ಇರುತ್ತೆ ಅಂತ ಅನ್ಕೋತೀನಿ. ಪಾಸಿಬಲ್ ಕ್ವಶನ್ಸ್ ಏನಿರ್ತವೆ ಅದನ್ನು ಓದ್ಕೊಳ್ಳಿ ಆಯಿತಾ, ಬ್ಯಾಕಪ್ ಇಲ್ಲಿ ಅಷ್ಟೇ. ಆ್ಯಂಡ್ ನಾನಿಲ್ಲಿ ಕ್ವಶನ್ಗಳನ್ನ ಮೆನ್ಷನ್ ಮಾಡಿರೋದು ಮಸ್ಟ್ ಡೂ ಕ್ವಶನ್ಸ್ ಆಯಿತಾ. ನೀವು ಅದನ್ನು ಕಲ್ತ್ಕೊಳ್ಳೇಬೇಕು. ವೈ? ಬಿಕಾಸ್ ಅದು ಬಿಟ್ಟರೆ ಬೇರೆ ಕ್ವಶನ್ಸ್ಗಳು ನನಗೆ ಗೊತ್ತಂಗೆ ಕೇಳ್ತಾ ಇಲ್ಲ, ಕೇಳಿದ್ರು ಅದೇ ಕ್ವಶನ್ಗಳ ಮೇಲೆ ತಿರ್ಗಾ ಮರ್ಗ ಕೇಳ್ತಾರೆ ಆಯಿತಾ. ನಿಮಗೆ ಫಿಸಿಕ್ಸಲ್ಲಿ ಕ್ವಶನ್ ಕೇಳಿದ್ರೆ ಹೆಂಗೆ ಕೇಳ್ತಾರಪ್ಪ ಅಂತಂದರೆ, ಈ 2 ಮಾರ್ಕ್ಸ್ ಸೆಕ್ಷನಲ್ಲಿ ಯಾವ್ದಾದ್ರು ಒಂದು ಲಾ ಕೇಳ್ಬಿಟ್ಟು ಅದು ಸಂಬಂಧಪಟ್ಟಿದ್ದು ಈ ಕ್ವಶನ್ ಬೇರೆ ಕೇಳ್ತಾರೆ ಆಯಿತಾ. ಈ ಥರ ಕ್ವಶನ್ಗಳು ಮ್ಯಾಕ್ಸಿಮಮ್ ಕೇಳತಕ್ಕಂಥದ್ದು. ಆ್ಯಂಡ್ ಇಂಥ ಕ್ವಶನ್ಗಳಿಗೆ ನಾವು ಎಷ್ಟು ಓದಬೇಕು ಅಷ್ಟೇ ಓದಬೇಕಾಯ್ತಾ. ಸಾರಿ. ಸೊ ಬೇಸಿಕಲಿ ಇಲ್ಲಿ 10 ಚಾಪ್ಟರ್ ಇದೆ ಆ್ಯಂಡ್ 10ಕ್ಕೆ 10 ಓದಬೇಕು ಅಂತ ಏನೂ ಇಲ್ಲ. ಯು ಗೈಸ್ ಕ್ಯಾನ್ ಸ್ಟಡಿ ಅಕಾರ್ಡಿಂಗ್ ಟು ಯುವರ್ ಚಾಯ್ಸಸ್. ಆ್ಯಂಡ್ ದೆನ್ ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗಳು ಮುಗಿಸ್ಕೊಳ್ಳಿ. ಆ್ಯಂಡ್ ದೆನ್ ಏನೇನು ಪಾಸಿಬಲ್ ಕ್ವಶನ್ಸ್ಗಳಿರ್ತವೆ ಅದನ್ನು ನೀವೇ ಖುದ್ದಾಗಿ ನೋಟ್ಸ್ ಎತ್ಕೊಂಡು ಓದಬೇಕಾಗಿರುತ್ತೆ ಆಯಿತಾ. ಸೊ ಓಕೆ ನೋಡಿ, ಫಸ್ಟು ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಇದನ್ನು ಕೇಳ್ತಾ ಇಲ್ಲ, ಬಟ್ ಟು ಬಿ ಸೇಫರ್ ಸೈಡ್ ಪ್ಲೀಸ್ ಕಲ್ತ್ಕೊಳ್ಳಿ ಆಯ್ತು. ಅದನ್ನು ಎಲ್ಲ ಪಾಸಿಬಲ್ ಕ್ವಶನ್ ಲಿಸ್ಟ್ ಔಟ್ ಮಾಡಿದ್ದೀನಿ. ಏನಿಲ್ಲ ಅದರಲ್ಲಿ ನಿಮ್ಗೊಂದು 10 ಕ್ವಶನ್ ಇರ್ತವೆ, 10 ಕ್ವಶನ್ ಓದ್ಕೊಟ್ರೆ ಮುಗಿದೋಯ್ತು. ಅದು ಬಿಟ್ಟರೆ ಬಂತು ನೋಡಿ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸ್, ಸಖತ್ ಇಂಪಾರ್ಟೆಂಟ್ ಚಾಪ್ಟರು. ಇದರಲ್ಲಿ ನಿಮಗೆ ಒಂದು 4 ಕ್ವಶನ್ ಇದೆ ಅಷ್ಟೇ. ಇದೇ ಕ್ವಶನ್ಗಳು ತುಂಬ ರಿಪೀಟ್ ಆಗ್ತಿದ್ದಾವೆ. ಸೊ ಕ್ವಶನ್ಸ್ ಕಲ್ತ್ಕೊಳ್ಳಿ ಆರಾಮಾಗಿ, ಇದರಲ್ಲೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು. ಐ ಹೋಪ್ ಬರಲಿ
ಇಲ್ಲ ಅಂತಂದರೆ ನಾನು ಹೇಳ್ದೆ ಬ್ಯಾಕಪ್ ಇಟ್ಕೊಳ್ಳಿ. ನೀವು ಯಾವ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊತಿದ್ದೀರಾ ಅದರಲ್ಲಿ ಎಲ್ಲ ಪಾಸಿಬಲ್ ಕ್ವಶನ್ಸನ್ನು ನೀವು ಕವರ್ ಮಾಡ್ಕೊಂಡಿರಲೇಬೇಕು, ಆಯಿತಾ. ಅದು ಬಿಟ್ಟರೆ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ. ಕರೆಂಟ್ ಎಲೆಕ್ಟ್ರಿಸಿಟಿಲಿ ನಿಮ್ಗೊಂದು 5 ಕ್ವಶನ್ ಇದೆ, ಸಿಂಪಲ್ಲು. ಅದೇ ಓಮ್ಸ್ ಲಾ, ಆಯಿತಾ, ಅದೇ ಕಿರ್ಚಾಫ್ಸ್ ಲಾ, ಅದೇ ಅಪ್ಲಿಕೇಶನ್ ಆಫ್ ಪೊಟೆನ್ಷಿಯೋಮೀಟರು, ವೋಲ್ಟ್ ಮೀಟರು ಇವೆಲ್ಲ ಬರ್ತಾ ಹೋಗುತ್ತೆ. ಸೊ ತಲೆ ಕೆಡಿಸ್ಕೊಂಬಿಡಿ. ಪೊಟೆನ್ಷಿಯೋಮೀಟರ್ ನಾಟ್ ವೋಲ್ಟ್ ಮೀಟರ್ ಬರ್ತಾ ಹೋಗುತ್ತೆ ಅದನ್ನು. ಓಕೆ, ನೆಕ್ಸ್ಟು ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮಲ್ಲಿ ನಿಮಗೆ ಇರ್ತಕ್ಕಂಥ ಕ್ವಶನ್ಗಳು ಕೇವಲ 5. ಸೊ ಆರಾಮಾಗಿ ಓದ್ಕೊಬೋದಾಗಿರುತ್ತೆ, ಆಯಿತಾ. ಅದು ಬಿಟ್ಟರೆ ನಿಮಗೆ ಮ್ಯಾಗ್ನೆಟಿಸಮ್ ಮ್ಯಾಟ್ರಲ್ಲಿ ಸಿಂಪಲ್ಲಾಗಿರ್ತಕ್ಕಂಥ ಡೆಫಿನೇಷನ್ಗಳು ಆ್ಯಂಡ್ ಫೆರೋ ಮ್ಯಾಗ್ನೆಟ್, ಅದೇ ಟೈಪ್ಸ್ ಆಫ್ ಮ್ಯಾಗ್ನೆಟಿಸಮ್ಸು ಮತ್ತು ಅದು ಕರ್ವು, ಬಿ ಎಚ್ ಕರ್ವು, ಇದನ್ನ ನೋಡ್ಕೊಂಬಿಟ್ರೆ ಮುಗಿದೋಯ್ತು. ಅದು ಬಿಟ್ಟರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು 3 ಅಫಿಷಿಯಲ್ ಕ್ವಶನ್ಸ್, ಎ ಸಿಯಿಂದ ಒಂದಷ್ಟು ಕ್ವಶನ್ಸ್ಗಳಿದ್ದಾವೆ, ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ನೋಡಿ 2 ಕ್ವಶನು. ಅದು ಬಿಟ್ಟರೆ ರೇ ಆಪ್ಟಿಕ್ಸು ಇಲ್ಲಿ ಕೇಳೋದು ಇಲ್ಲ. ಆ್ಯಂಡ್ ವೇವ್ ಆಪ್ಟಿಕ್ಸ್ ತುಂಬ ದೊಡ್ಡ ಚಾಪ್ಟರ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ, ಆ್ಯಂಡ್ ಇದರಲ್ಲಿ ಸಾಕಷ್ಟು 2 ಮಾರ್ಕ್ಸ್ ಕ್ವಶನ್ಗಳನ್ನ ಫ್ರೈ ಮಾಡ್ಬೋದು. ಸೊ ಎಲ್ಲ ಪಾಸಿಬಲ್ ಕ್ವಶನ್ಸನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಅಕಸ್ಮಾತ್ ಬೇರೆ ಕ್ವಶನ್ಸ್ಗಳು, ಬೇರೆ ಚಾಪ್ಟರ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಮಾಡೋಕ್ಕಾದರೆ ಅದನ್ನು ನಾನು ನಿಮಗೆ ಕಮ್ಯುನಿಟಿ ಸೆಕ್ಷನ್ ಪೋಸ್ಟ್ ಮಾಡ್ತೀನಿ, ಆಯಿತಾ. ತಲೆ ಕೆಡಿಸ್ಕೊಂಬಿಡಿ. ವಿಲ್ ಬಿ ಅಪ್ಡೇಟಿಂಗ್ ಯು ಎವ್ರಿಥಿಂಗ್. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.